ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ಪ್ರೊಫೆಸರ್ ಡಾಕ್ಟರ್ ಪ್ರಸನ್ನಕುಮಾರ್ ವೈಎಲ್. ಉದಯ ಎಡು ಸಪೋರ್ಟ್ ಪ್ಯಾನಲ್ ಆಫ್ ಪ್ರೊಫೆಸರ್ಸ್ ವತಿಯಿಂದ ನಿಮ್ಮೆಲ್ಲರಿಗೂ ಶುಭಾಶಯಗಳು. ಇವತ್ತು ಈ ವಿಡಿಯೋ ಮಾಡ್ತಿರೋದು ನಮ್ಮೆಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಎಜುಕೇಷನಲ್ ಸ್ಕಾಲರ್ಶಿಪ್ ಅಂತ ಏನಿದೆ ಅದ್ರ ಬಗ್ಗೆ ತುಂಬಾ ಇನ್ಫಾರ್ಮೇಶನ್ ಗೊತ್ತಿಲ್ಲದೆ ಇರೋದ್ರಿಂದ ಹೈಯರ್ ಎಜುಕೇಶನ್ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಉದಯ ಎಡು ಸಪೋರ್ಟ್ ಕಡೆಯಿಂದ ಒಂದು ಮುಖ್ಯವಾದ ವಿಷಯವನ್ನು ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿಮಗೆ ಎಜುಕೇಶನ್ ಮಾಡಬೇಕಾದ್ರೆ ನಿಮ್ಮ ಕ್ಯಾಟಗರಿ ಬೇಸ್ ಮೇಲೆ, ನಿಮ್ಮ ಮೆರಿಟ್ ಬೇಸ್ ಮೇಲೆ, ಅಂದ್ರೆ ನಿಮ್ಮ ಸ್ಕೋರ್ ಏನು ನೀವು UG ಮತ್ತೆ PG ಲೆವೆಲ್ ಅಲ್ಲಿ ತಗೊಂಡಿದ್ರ ಅದ್ರ ಬೇಸ್ ಮೇಲೆ, ಮತ್ತೆ ನಿಮ್ಮ ಎಜುಕೇಶನಲ್ ಪರ್ಫಾರ್ಮೆನ್ಸ್ ಬೇಸ್ ಮೇಲೆ ನಿಮಗೆ ಕೆಲವೊಂದು ಸ್ಕಾಲರ್ಶಿಪ್ಗಳಿದೆ. ತುಂಬಾ ಕಂಪನಿಗಳ ಕಡೆಯಿಂದ, ತುಂಬಾ NGOs ಕಡೆಯಿಂದ, ಗೌರ್ಮೆಂಟ್ ಕಡೆಯಿಂದ, ಮತ್ತೆ ಕೆಲವು ಸಂಘಗಳಿಂದ ತುಂಬಾ ತರ ಸ್ಕಾಲರ್ಶಿಪ್, ಪರ್ಟಿಕ್ಯುಲರ್ಲಿ ಎಜುಕೇಶನಲ್ ಸ್ಕಾಲರ್ಶಿಪ್ ಅಂತ ಸಿಗುತ್ತೆ. ಸೊ ಅದ್ರ ಬಗ್ಗೆ ಇವತ್ತು ನಿಮಗೆ ತಿಳಿಸೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಉದಯ ಎಡು ಸಪೋರ್ಟ್ ಕಡೆಯಿಂದ ನೀವೇನಾದ್ರೂ ಎಜುಕೇಶನಲ್ ರಿಲೇಟೆಡ್ ಆಗಿ ಅಥವಾ ಯಾವುದೇ ಕಾಲೇಜಲ್ಲಿ ಎಜುಕೇಶನ್ ಮಾಡ್ತೀನಿ ಅನ್ನಂಗಿದ್ರೆ ನಿಮಗೆ OBC ಸ್ಕಾಲರ್ಶಿಪ್ ಅಂತ ಇದೆ, ಏನೋ NSP ಪೋರ್ಟಲ್ ಕಡೆಯಿಂದ, SSP ಪೋರ್ಟಲ್ ಕಡೆಯಿಂದ, ಮತ್ತೆ ಮೈನಾರಿಟಿ ಸ್ಕಾಲರ್ಶಿಪ್ ಅಂತ ಇದೆ, ಮತ್ತೆ SC/ST ಕ್ಯಾಟಗರಿ ಬೇಸ್ ಮೇಲೆ ಸ್ಕಾಲರ್ಶಿಪ್ಗಳಿದೆ. ಅದು ಬಿಟ್ಟು ಇನ್ನು ಯಾರನ್ನ ಮೆರಿಟ್ ಬೇಸ್ ಮೇಲೆ ನನ್ನ ಪಾಸ್ ಆಗಿದ್ರೆ ಅವ್ರಿಗೂ ಕೂಡ ಕೆಲವು ಸ್ಕಾಲರ್ಶಿಪ್ ಬರ್ತಿದೆ. ಎಸ್ಪೆಷಲಿ ನಿಮಗೆ ಕ್ಯಾಟಗರಿ ಬೇಸ್ ಮೇಲೆ ಸ್ಕಾಲರ್ಶಿಪ್ ಎಷ್ಟು ಬರುತ್ತೆ ಅಂತ ಹೇಳೋಂಗಿದ್ರೆ, ಇಫ್ ಯು ಆರ್ ನೀವೇನಾದ್ರೂ MBA, MCA ಅಥವಾ ಮಾಸ್ಟರ್ಸ್ ಲೆವೆಲ್ ಅಲ್ಲಿ ಎಜುಕೇಶನ್ ಮಾಡ್ತಾ ಇದ್ರೆ OBC ಕ್ಯಾಟಗರಿ ಸ್ಟೂಡೆಂಟ್ಸ್ಗಳಿಗೆ, ಅಂದ್ರೆ ಯಾರು 2A, 2B, 3A, 3B ಅಂತ ಏನೇನಿದ್ದೀರಾ OBC ಅಂಡರ್ ಅಲ್ಲಿ ಬರ್ತೀರಾ, ಹಿಂದುಳಿದ ವರ್ಗಗಳ ಗುಂಪಿಗೆ ಸೇರ್ಕೊಂತೀರಾ, ಅವ್ರಿಗೆಲ್ಲ ವರ್ಷಕ್ಕೆ 35,000ದಿಂದ 40,000ದವರೆಗೂ ಸ್ಕಾಲರ್ಶಿಪ್ ಬರುತ್ತೆ. ಅಂದ್ರೆ ನಿಮ್ಮ 2 ವರ್ಷದ ಎಜುಕೇಶನ್ಗೆ ನಿಮಗೆ OBC ಡಿಪಾರ್ಟ್ಮೆಂಟ್ ಕಡೆಯಿಂದ 70,000 ರೂಪಾಯಿ ನಿಮ್ಮ ಪರ್ಸನಲ್ ಸ್ಟೂಡೆಂಟ್ ಅಕೌಂಟ್ಗೆ ಬರುತ್ತೆ. ಇನ್ನು SC/ST ಸ್ಕಾಲರ್ಶಿಪ್ ಅಂತ ಅಕೌಂಟ್ ಮಾಡಿದ್ರೆ 2 ವರ್ಷಕ್ಕೆ 1,40,000 ರೂಪಾಯಿ ನಿಮ್ಮ ಅಕೌಂಟ್ಗೆ ಬರುತ್ತೆ. ಅಂದ್ರೆ ವರ್ಷಕ್ಕೆ 70,000 ರೂಪಾಯಿ. ಈ ಇನ್ಫಾರ್ಮೇಶನ್ ಎಷ್ಟೋ ಸ್ಟೂಡೆಂಟ್ಸ್ ಗೊತ್ತೇ ಇಲ್ಲ. ನೀವು ಮಾಡಬೇಕಾದ್ರೆ ಇಷ್ಟೇನೆ, ನಿಮ್ಮ ಹತ್ರ ಕ್ಯಾಟಗರಿ ಸರ್ಟಿಫಿಕೇಟ್ ಇರಬೇಕು, ನೀವು ಕಾಲೇಜ್ಗೆ ಯಾವ್ದಾನ ಅಡ್ಮಿಷನ್ ಆಗಿರ್ಬೇಕು. ಇವೆರಡು ಅಡ್ಮಿಷನ್ ಆಗಿ ಪ್ರಾಪರ್ ಆಗಿ ನೀವು ಏನೋ ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಕೊಂಡು ಮೇಂಟೈನ್ ಮಾಡಿದ್ರೆ ಕಾಲೇಜ್ ಕಡೆಯಿಂದಾನೆ ಈ ಸ್ಕಾಲರ್ಶಿಪ್ಗಳಿಗೆ ಅಪ್ಲೈ ಮಾಡಿದ್ರೆ ನೀವು ಈಸಿಯಾಗಿ ಈ ಸ್ಕಾಲರ್ಶಿಪ್ ನ ತಗೊಬಹುದು. ಮತ್ತೆ ಮೈನಾರಿಟಿ ಸ್ಟೂಡೆಂಟ್ಸ್ಗಳು ಅಂತ ಏನಿದ್ದೀರಾ, ಲಿಂಗಾಯತ್ಸ್ ಮತ್ತೆ ಮುಸ್ಲಿಮ್ಸ್ ಜನ ಸೇರಿರೋರು ಅಥವಾ ಕ್ಯಾಟಗರಿಗಳು ಸೇರಿರೋರು, ಮತ್ತೆ ಮೈನಾರಿಟಿ ಸ್ಟೂಡೆಂಟ್ಸ್ ಅಂತ ಏನಿದ್ದೀರಾ, ನಿಮಗೂ ಸಹ ಎಜುಕೇಶನಲ್ ರಿಲೇಟೆಡ್ ಸ್ಕಾಲರ್ಶಿಪ್ ಅವೈಲೇಬಲ್ ಇದೆ. ಇದ್ರ ಬಗ್ಗೆ ನೀವು ಸ್ವಲ್ಪ ಸರ್ಚ್ ಮಾಡಬೇಕಾಗುತ್ತೆ. ಆಮೇಲೆ ಜನರಲ್ ಕ್ಯಾಟಗರಿ ಅಂತ ಏನ್ ಬರ್ತಾ ಇದ್ದೀರಾ ನೀವು, ಓಕೆ, ಅದರಲ್ಲಿ ತುಂಬಾ ನಾನಾ ರೀತಿಯ ಕ್ಯಾಟಗರಿಗಳು ಸೇರಿರುತ್ತೆ. ಜನರಲ್ ಮೆರಿಟ್ಸ್ ಅಂತ ಅವ್ರಿಗೂ ಕೂಡ ಕೆಲವು ಸ್ಕಾಲರ್ಶಿಪ್ಸ್ ಇದೆ. ಇದೆಲ್ಲ ಬಿಟ್ಟು ನಿಮಗೆ ಎಜುಕೇಶನಲ್ ಪರ್ಫಾರ್ಮೆನ್ಸ್, ನೀವು ಒಳ್ಳೆ ಸ್ಕೋರ್ ತಗೊಂಡಿದ್ರೆ ನಿಮಗೆ ನಾನಾ ರೀತಿಯಾದಂತಹ ಸ್ಕಾಲರ್ಶಿಪ್ಗಳಿದೆ. ಓಕೆ, ನಿಮ್ ಎಲ್ಲಾ ರೀತಿಯಾದಂತಹ ಸ್ಕಾಲರ್ಶಿಪ್ಗಳು, ನಿಮಗೆ ಗೈಡೆನ್ಸ್ ಮತ್ತೆ ಇನ್ನು ಬೇರೆ ತರ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ದಯವಿಟ್ಟು ಉದಯ ಎಡು ಸಪೋರ್ಟ್ ಪ್ಯಾನಲ್ ಆಫ್ ಪ್ರೊಫೆಸರ್ಸ್ ಅನ್ನ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಗೌರ್ಮೆಂಟ್ ಸ್ಕಾಲರ್ಶಿಪ್ಸ್, NGO ಸ್ಕಾಲರ್ಶಿಪ್ಸ್, ಪ್ರೈವೇಟ್ ಕಂಪನಿ ಸ್ಕಾಲರ್ಶಿಪ್ಸ್ ಅಥವಾ ಬ್ಯಾಂಕ್ಗಳ ಕಡೆಯಿಂದ ಏನೇನು ಸ್ಕಾಲರ್ಶಿಪ್ಸ್ ಇದೆ ಇದೆಲ್ಲದ್ರ ಬಗ್ಗೆ ನಾವು ನಿಮಗೆ ಗೈಡೆನ್ಸ್ ಕೊಡ್ತೀರಿ. ಆದ್ರೆ ನಮ್ಮ ಕಡೆಯಿಂದನೇ ನಿಮಗೆ ಸಹಾಯ ಮಾಡ್ತೀವಿ. ಓಕೆ, ದಯವಿಟ್ಟು ಇದನ್ನ ಅರ್ಥ ಮಾಡಿಕೊಂಡು ಎಲ್ಲಾ ಸ್ಟೂಡೆಂಟ್ಸ್ಗಳಿಗೂ ತಲುಪಿಸ್ರಿ. ಎಲ್ಲಾ ಸ್ಟೂಡೆಂಟ್ಸ್ನು ಓದೋ ಕಡೆ ಗಮನ ಕೊಡೋ ತರ ಸಹಾಯ ಮಾಡಿ. ಥ್ಯಾಂಕ್ ಯು.